ನಮಸ್ಕಾರ ಬಂಧುಗಳೇ, ನಾವು ಇವತ್ತು ಆಪರೇಷನ್ ಸಿಂಧೂರಿನ ಎರಡನೇ ಭಾಗವನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದಾಗಿ ಟರ್ಕಿ ಅಜರ್ಬೈಜಾನ್ ಸ್ನೇಹವನ್ನು ನೋಡೋಣ. ಮೊದಲಿಗೆ ಟರ್ಕಿ ಅಧ್ಯಕ್ಷ ಏನದಲ್ಲ ಎರ್ಡೋಗನ್ ಇಸ್ಲಾಮಿನ ಜಗತ್ತಿನ ನಾಯಕ ಆಗಬೇಕಂತೇಳಿ ಹಂಬಲ ತೊಟ್ಟವ. ಆದ್ರೆ ಆ ಕನಸಿಗೆ ಈ ಪಾಕಿಸ್ತಾನ ಅನ್ನೋದು ನೀರು ಎರಚ್ತಾ ಬಂದಿದೆ ಪ್ರತಿ ಸಲ. ಹೀಗಾಗಿ ಸಹಜವಾಗಿ ಏನು ಮಾಡಿದೆ ಅಂದ್ರೆ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ನಿಂತ್ಬಿಟ್ಟೈತಿ. ಯಾಕಂದ್ರೆ ಪಾಕಿಸ್ತಾನಕ್ಕೆ ನಮಗೆಲ್ಲ ಗೊತ್ತಂಗೆ ಅದಕ್ಕೆ ಅಣ್ವಸ್ತ್ರ ರಾಷ್ಟ್ರ ಐತಿ. ಇನ್ನು ತನ್ನ ವೈರಿ ದೇಶ ಅರ್ಮೇನಿಯಾ ಅಂದ್ರೆ ಈಗೇನು ನಾವು ಅರ್ಮೇನಿಯಾ ಅಂದ್ರೆ ಅಜರ್ಬೈಜಾನ್ ಏನೈತಲ್ಲ, ಅರ್ಮೇನಿಯಾ ವಿರುದ್ಧ ದೇಶ ಅದು ಕಾದಾಟ ಹಾಕಿರ್ತಾವೆ. ಆದರೆ ಭಾರತ ಮತ್ತು ಅರ್ಮೇನಿಯಾ ಶಸ್ತ್ರ ಒಪ್ಪಂದ ಐತಿ. ಅದ್ರ ಸಲುವಾಗಿ ನಾವು ಅಜರ್ಬೈಜಾನ್ ಏನು ಮಾಡಿತ್ತಂದ್ರೆ ಅರ್ಮೇನಿಯಾ ವಿರುದ್ಧವಾಗಿರುವುದರಿಂದ ಅದು ಪಾಕಿಸ್ತಾನ ಸಪೋರ್ಟ್ ಮಾಡಿತ್ತು. ತದನಂತರ ಹೇಳ್ಬೇಕಂತಂದ್ರೆ ಪಾಕಿಸ್ತಾನ ಜೊತೆ ಸ್ನೇಹವನ್ನು ಮಾಡಬೇಕಂತೈತಿ. ಅದೇ ರೀತಿ 2020 ಅರ್ಮೇನಿಯಾ ವಿರುದ್ಧ ಯುದ್ಧ ನಡೆದಾಗ ಪಾಕಿಸ್ತಾನ ಏನಾಗಿತ್ತಂದ್ರೆ ಅಜರ್ಬೈಜಾನಿಗೆ ತನ್ನ ಬೆಂಬಲವನ್ನು ಘೋಷಿಸಿತ್ತು. ತದನಂತರ ಸಹಾಯ ಮಾಡೋಕ್ಕೂ ಅದು ತಿಳಿಸಿತ್ತು, ಸಹಾಯ ಅಂದ್ರೆ ಸೈನಿಕ ಸಹಾಯ ಆಗಿರ್ಬೋದು ಈ ರೀತಿ. ಇನ್ನು ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲ ನೀಡ್ತು. ಇದು ನಮಗೆಲ್ಲ ಗೊತ್ತೈತಿ. ತನ್ನ ದೇಶದಲ್ಲಿ ತಯಾರಾದ ಡ್ರೋನ್ಗಳನ್ನು ಕಳಿಸಿಕೊಡ್ತು. ಟರ್ಕಿಯಲ್ಲಿ ಈ ಹಿಂದೆ ಭೂಕಂಪ ಆದಾಗ ಭಾರತ ಆಪರೇಷನ್ ದೋಸ್ತ್ ಎಂಬ ಮೂಲಕ ನಾವು ಅವರಿಗೆ ಸಹಾಯ ಮಾಡಿದ್ದು. ಅದನ್ನು ಮೀರಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಬಿಟ್ರು. ಇದ್ರ ಕೂಡ ನಾವು ಗಮನಿಸಬೇಕು. ಆಮೇಲೆ ಮಹಾರಾಷ್ಟ್ರದ ಪುಣೆ ಹಣ್ಣಿನ ವ್ಯಾಪಾರಿಗಳು ಏನಿದಾರಲ್ಲ, ಅವರು ಟರ್ಕಿ ದೇಶದಿಂದ ಏನು ಆಮದು ಆಗ್ತಿದ್ವಲ್ಲ ಹಣ್ಣುಗಳು, ಅದನ್ನು ಏನು ಮಾಡಿದ್ದಾರೆ ಅಂತಂದ್ರೆ ನಮ್ಮ ದೇಶಕ್ಕೆ ನಾವು ಇಂಪೋರ್ಟ್ ಮಾಡೋದಿಲ್ಲ ಅಂತ ಅವುಗಳನ್ನು ಬಹಿಷ್ಕಾರ ಮಾಡಿಬಿಟ್ಟಾರೆ. ಇದು ನಮ್ಮ ದೇಶದ ಒಂದು ನಾಗರಿಕರಲ್ಲಿ ಜಾಗೃತಿ ಆಗುತ್ತಿರೋ ಒಂದು ದೇಶಭಕ್ತಿ ಅಂತ ಹೇಳ್ಬೋದು ನಾವು. ಇದೇ ರೀತಿ ನಾವು ಮುಂದೆ ನೋಡ್ತಾ ಹೋಗೋದು ಭಾರತ ಸರ್ಕಾರ ಏನು ಮಾಡಿದ್ರೆ 3 ಮಹತ್ವ ನಿರ್ಧಾರಗಳನ್ನ ಘೋಷಿಸೈತಿ. ಭಾರತದ ಮೇಲಿನ ಯಾವುದೇ ಭಯೋತ್ಪಾದಕ ದಾಳಿಯನ್ನು ಯುದ್ಧವೆಂದೇ ಪರಿಗಣಿಸಿ ನಿರ್ಣಾಯಕ ಪ್ರತ್ಯಾಕಾರ ತೆಗೆದುಕೊಳ್ತದೆ. ಮತ್ತು ಎರಡನೇದಾಗಿ ಅಣ್ವಸ್ತ್ರ ಅಂತೀವಲ್ಲ, ಅದು ಪರಮಾಣು ಬೆದರಿಕೆ ಮತ್ತು ಒತ್ತಡಕ್ಕೆ ಭಾರತ ಮಣಿಯುವುದಿಲ್ಲ. ಪರಮಾಣು ಬಳಕೆಯನ್ನು ನಿಖರ ಮತ್ತು ನಿರ್ಣಾಯಕ ಕ್ರಮದಿಂದ ಎದುರಿಸ್ತೇವೆ ಅಂತ ಹೇಳಿಬಿಟ್ಟೈತಿ. ಆಮೇಲೆ ಮೂರನೇದಾಗಿ ಭಾರತಕ್ಕೆ ಭಯೋತ್ಪಾದಕರು ಮತ್ತು ಅದರ ಪ್ರಾಯೋಜಕರ ನಡುವೆ ವ್ಯತ್ಯಾಸ ಅಲ್ಲ, ಇಬ್ಬರು ನಮಗೆ ಶತ್ರುಗಳೇ ಅಂತ ಹೇಳಿಬಿಟ್ಟೈತಿ ಭಾರತ ಈ ಪ್ರಮುಖ ನಿರ್ಧಾರಗಳನ್ನು ಘೋಷಿಸಿದೆ. ಇದೇ ರೀತಿ ನಮ್ಮ ದೇಶದ ಪ್ರತಿಪಕ್ಷ ನಾಯಕರು ಕೂಡ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಘೋಷಿಸ್ತಾರೆ. ಅದು ಪ್ರಜಾಪ್ರಭುತ್ವ ಹಿತದೃಷ್ಟಿಯಿಂದ ಅದು ಒಳ್ಳೆಯದು ಕೂಡ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಎಂಬಂತೆ ಈಗ ಅಪಸ್ವರ ಹೊಡೆಸುತ್ತಿವೆ. ಅವರಿಗೆ ಇತ್ತ ದರಿ ಅತ್ತ ಪೂಲಿ ಎಂಬಂತೆ ಆಗಿದೆ. ಪಾಕಿಸ್ತಾನವನ್ನು ವಿರೋಧಿಸಿದರೆ ಮುಸ್ಲಿಂ ವೋಟ್ ಬ್ಯಾಂಕ್ ಕೈ ತಪ್ಪುತ್ತದೆ ಎಂಬ ಭೀತಿಯಿಂದ ಅವರೆಲ್ಲ ಏನು ಮಾಡ್ತಿದ್ದಾರೆ ಅಂದ್ರೆ ಇನ್ನೊಂದೆಡೆ ಒಗ್ಗಟ್ಟಾಗುತ್ತಿರುವ ಹಿಂದೂ ಸಮಾಜದಿಂದ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಸಿಗಬಹುದೆಂಬ ಭಯ ಅವರಲ್ಲಿ ಕಾಡ್ತಾ ಇದೆ. ಒಂದೆಡೆ ಕಾಂಗ್ರೆಸ್ ಯುದ್ಧ ಸನ್ನಿವೇಶದಲ್ಲಿ ಶಾಂತಿ ಜಪ ಮಾಡಿದರೆ ಯುದ್ಧ ವಿರಾಮಕ್ಕೆ ವಿರೋಧ ಮಾಡುತ್ತಿದೆ. ನಾವೆಲ್ಲ ನೋಡ್ಬೋದು ಕಾಂಗ್ರೆಸ್ಸನ್ನು ಟೆಲಿಗ್ರಾಮ್ ಎಕ್ಸ್ ಖಾತೆಯಲ್ಲಿ ಏನು ಹೋಗಿ ನೀವು ನೋಡ್ಬೋದಾ. ನಾವು ಆಪ್ರೇಷನ್ ಸಿಂಧೂರ್ ಮಾಡೋ ಟೈಮ್ದೊಳಗೆ ಅವ್ರು ಏನು ಮಾಡಿದ್ರು ಅಂತಂದ್ರೆ ಗಾಂಧೀಜಿ ಪೋಸ್ಟ್ ಮಾಡಿದರು. ಅದೇ ರೀತಿ ನಾವು ಆಪ್ರೇಷನ್ನ 3 ದಿನ ಯುದ್ಧ ವಿರಾಮನ ಘೋಷಿಸಿದಾಗ ಅವಾಗ ಇಂದಿರಾ ಗಾಂಧಿಯವರ ಪೋಸ್ಟ್ ಮಾಡಿದ್ರು. ಇದನ್ನು ನಾವು ನೋಡ್ಬೋದು, ನಾವೆಲ್ಲ ಇದನ್ನು ಗಮನಿಸ್ಬೋದು. ಮುಂದಿನದಾಗಿ ಸೈನ್ಯಾಧಿಕಾರಿಗಳು ಹೇಳಿದಂತೆ ಯುದ್ಧ ಎನ್ನುವುದು ಪ್ರಣಯಭರಿತ ಸಾಹಸಭರಿತ ಚಲನಚಿತ್ರವಲ್ಲ ಎಂಬುದು ಸತ್ಯವಾದ ಮಾತು. ಅವುಗಳು ಸಾವು ನೋವುಗಳ ಸರಮಾಲೆ ಆಗ್ತೈತಿ. ಆದರೆ ನಮ್ಮ ತಾಳ್ಮೆ ಸಹನೆ ದೌರ್ಬಲ್ಯವಲ್ಲ ಎನ್ನುವುದು ನಮ್ಮ ಸೈನಿಕರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಜನತೆಯು ಆಶಯವೂ ಕೂಡ ಇದಾಗಿತ್ತು. ಯಾಕಂದರೆ ಪ್ರಾರಂಭದಲ್ಲಿ ಯುದ್ಧ ಆದ ನಂತರ ನಾವು ಅವ್ರಿಗೆ ಹೋಗಿ ಹೊಡಿಬೇಕಾ, ನಾವು ಇನ್ನೇನು ಅವ್ರ ಮೇಲೆ ದಾಳಿ ಮಾಡಿ ನಾವು ಅವರನ್ನು ಸೋಲಿಸಬೇಕಾ, ನೀವು ಯಾವುದೇ ರೀತಿ ಕ್ರಮ ಕೈಗೊಂಡ್ರು ನಾವು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ನಮ್ಮ ಭಾರತ ದೇಶದಲ್ಲಿ ಸಾರ್ವಜನಿಕರು ಕೂಡ ನಮ್ಮ ಕೇಂದ್ರಕ್ಕೆ ಮನವಿಯನ್ನು ಸಲ್ಲಿಸ್ತಿದ್ರು, ಹೋರಾಟಗಳನ್ನ ಮಾಡ್ತಿದ್ರು. ಅದೇ ರೀತಿ ಏನಿದ್ರು ನಾವು ಚಳುವಳಿಗಳನ್ನು ಮಾಡಿದೆವು. ನಂತರ ಇದ್ರ ನಡುವೆ ಟ್ರಂಪ್ ನಮ್ಮ ಅಮೆರಿಕಾ ಅಧ್ಯಕ್ಷರು ಏನಿದಾರಲ್ಲ ಪಂಚಾಯತಿ ಮಾಡೋಕ್ಕೆ ಹೋಗಿ ಕೈ ಸುಟ್ಕೊಂಡ್ಬಿಟ್ಟಾರೆ. ಯಾವ ರೀತಿ ಅಂತಂದ್ರೆ ನಾನೇ ಯುದ್ಧ ವಿರಾಮ ಮಾಡಿಸಿದ್ದು ಎಂದು ಹೇಳಿ ತಮ್ಮ ಬೆನ್ನು ತಟ್ಕೊಂಡ್ಬಿಟ್ಟಾರೆ. ಅವರ ಮಾತು ಎಷ್ಟು ಕೇಳುವಷ್ಟು ಜಾಣ ದೇಶ ಪಾಕಿಸ್ತಾನವಂತೂ ಅಲ್ಲ. ಅವರ ಏನಂತಲ್ಲ ಟ್ರಂಪ್ ಅವರ ಮಾತಿಗೆ ಭಾರತ ಕೂಡ ಏನು ಇದಕ್ಕೆ ಪ್ರತ್ಯುತ್ತರ ನೀಡೈತಿ. ಅಂದ್ರೆ ಭಾರತ ಅವರ ಮಾತಿಗೆ ಮನೆ ಕೂಡ ಹಾಕಿಲ್ಲ. ಅವರಿಗಂತೂ ಭಾರತ ಸಾಧನೆ ಕಸಿವಿಸಿಯನ್ನು ಉಂಟು ಮಾಡೈತೆ.
ಇನ್ನು ಮುಂದೆ ಹೋಗ್ಬೇಕಂದ್ರೆ ಅನೇಕರ ಮನಸ್ಸಿನಲ್ಲಿ ಈ ಒಳ್ಳೆಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಹೊಸಕಿ ಹಾಕಬೇಕೆಂಬ ಉದ್ವೇಗ ಇತ್ತಾದರೂ ಪರಿಸ್ಥಿತಿ ಸಾಧಕ ಬಾಧಕಗಳನ್ನು ಗಮನಿಸಿ ಕೇಂದ್ರ ಸರ್ಕಾರ ಹೆಜ್ಜೆ ಇಡಬೇಕಾಗತ್ತೆ. ಯಾಕಂದ್ರೆ ನೀವು ಅಂದ್ಕೊಂಡಂಗೆ ಒಮ್ಮೆ ಯುದ್ಧ ಮಾಡೋಕ್ಕೆ ಬರೋಂಗಿಲ್ಲ, ಅದಕ್ಕೆಲ್ಲ ತಯಾರಿ ಬೇಕು. ಅದಕ್ಕೆ ಸೈನಿಕರ ನೋವು, ಅವರ ಸಾವು ಇವುಗಳೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾವೆಲ್ಲ ತಯಾರಿ ಮಾಡಿ ಅವರೆಲ್ಲ ಹೊಡಿಬೇಕಂತೇಳಿ ನಾವು ಈಗಾಗಲೇ ಕೇಂದ್ರ ಸರ್ಕಾರ ಸೇನೆ ಹೇಳೈತಿ. ಇನ್ನೊಂದೆಡೆ ಪಾಕಿಸ್ತಾನ ದೊಡ್ಡ ಭಾಗ ಬಲೂಚಿಸ್ತಾನ ಏನೈತಿಲ್ಲ, ಅಂದ್ರೆ ಪಾಕಿಸ್ತಾನದ ಒಟ್ಟು 4 ರಾಜ್ಯಗಳಲ್ಲಿ ಅದು ಒಂದು ದೊಡ್ಡ ರಾಜ್ಯ. ಅದು ಸುಮಾರು 48% ಪಾಕಿಸ್ತಾನದ ಭೂಮಿಯನ್ನು ಹೊಂದೈತಿ. ಇದು ಏನಾಗಿತ್ತು, ಸ್ವತಂತ್ರ ಎಂದು ಘೋಷಿಸ್ಕೊಂಡ್ಬಿಟ್ಟೈತಿ. ಭಾರತ ಬೆಂಬಲ ಸೂಚಿಸಿದೆ. ಇದಕ್ಕೆ ಏನು ಪಾಕಿಸ್ತಾನ ಸೈನ್ಯದ ಮೇಲೆ ಮುಗಿಬಿದ್ದಿದೆ. ಇದು ಪಾಕಿಸ್ತಾನಕ್ಕೆ ಅನುಂಗಲಾರತಿತ್ತು. ಆದರೆ ನಮಗಿದು ಲಾಭ. ಯಾಕಂತಂದ್ರೆ ಅವರು ನಮ್ಮ ಯುದ್ಧದ ಎಂಗೇಜ್ ಆಗಿರ್ತಾರೆ, ಆವಾಗ ಅವರು ಹೊಡಿತಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಲ್ಲಿ ಸೇನಾಧಿಕಾರಿಗಳು ಕೂಡ ರಾಜೀನಾಮೆಯನ್ನು ಕೊಡ್ತಿದ್ದಾರೆ, ಓಡಿ ಬೇರೆ ಹೋಗ್ತಿದ್ದಾರೆ. ಇದು ನಾವು ಮುಖ್ಯವಾಗಿ ಅಲ್ಲಿ ಗಮನಿಸಬೇಕಾಗಿದ್ದಂಥ ವಿಷಯ. ಮತ್ತು ಭಾರತ ಪಾಕಿಸ್ತಾನ ಜೊತೆ ಮಾತುಕತೆ ಅಂದ್ರೆ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಟುಕೊಡೋ ಮಾತೇ ಇಲ್ಲ ಹೊರತು ಮತ್ತೇನೂ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ಟೈತಿ. ಇನ್ನು ಭಯೋತ್ಪಾದಕರ ನಿರ್ಮೂಲನೆ ಕೂಡ ಆಪರೇಷನ್ ಸಿಂಧೂರು ಮುಂದುವರಿಸೋದಾಗಿ ಹೇಳೈತೆ. ಅಂದರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಏನು ಹೇಳೈತೆ ಅಂತಂದ್ರೆ, ಇದು ಆಪರೇಷನ್ ಸಿಂಧೂರು ಇಷ್ಟಕ್ಕೆ ಮಾತ್ರ ಅಲ್ಲ, ಇದು ಮುಂದುವರೆದು ಕೂಡ ಹೋಗುತ್ತೆ. ನಾವೇನಾದರೂ ಇಲ್ಲೇ ಮುಗೀತಂತಂದ್ರೆ ಇದು ಮುಗೋದಿಲ್ಲ. ಎಲ್ಲಿವರೆಗೂ ನಾವು ಉಗ್ರರನ್ನು ಪಾಸ್ ಆಗೈತಿ ಅಂಥೇಳಿ ನಾಶ ಥರ ಮಾಡೋಣ ಟೈಮ್ ಈಗಾಗಲೇ 25 ಸಲ ಪಾಕಿಸ್ತಾನ ಸದ್ಯಕ್ಕೆ ಸಾಲ ಕೊಟ್ಟಿದ್ರೆ IMF. ವಿಪರ್ಯಾಸ ಏನಂದರೆ ಈ ಹಣವನ್ನು ಅವರು ಶಸ್ತ್ರಾಸ್ತ್ರ ಖರೀದಿಗೆ ಮತ್ತು ಭಯೋತ್ಪಾದನೆಗೆ ಬಳಸ್ತೈತಿ ಎಂಬುದು ನಿರ್ಭವಾದ ಎಂದು ಭಾರತ ಖಡಾಖಂಡಿತವಾಗಿ ಹೇಳಿತಿ. ಆದರೆ ಅಮೆರಿಕನ್ ಪೆಂಟಗನ್ ಮಾಜಿ ಅಧಿಕಾರಿಯೊಬ್ಬರು ಈ ಸಾಲ ಕೊಡದಂತೆ ತಡೆಯಲು ಸಾಮರ್ಥ್ಯ ಇದ್ದರೂ ಟ್ರಂಪ್ ಸುಮ್ಮನಿದ್ದಾರೆ ಎಂದು ಟೀಕಿಸಿಬಿಟ್ಟಾರ. ಇದು ಅಮೆರಿಕದ ಇಬ್ಬಗೆ ಏನೈತಿ ಅಂದ್ರೆ ಇದು ತನ್ನ ಲಾಭ ನೋಡಿಕೊಳ್ಳೋ ಹುನ್ನಾರ. ಈಗಂತೂ ಶಾಂತಿ ಮಾತುಕತೆ ನಾನು ಸಿದ್ಧ ಎಂದು ಬಗ್ಗಿರುವ ಪಾಕಿಸ್ತಾನ ಅಂತ ಹೇಳಿಬಿಟ್ಟೈತಿ. ಅದೇ ರೀತಿ ಭಾರತ ನಡೆಯಂತೂ ಸ್ಪಷ್ಟವಿದೆ. ಜಯ ಖಂಡಿತವಾಗಿಯೂ ನಮಗೆ ಬುದ್ಧನೂ ಬೇಕು, ಯುದ್ಧವೂ ಬೇಕೆಂದು ವಿರೋಧ ಪಕ್ಷರ ಮಾತು ಕೂಡ ಸತ್ಯ ಆಗೈತಿ. ನಾವೆಲ್ಲ ನೋಡ್ಬೋದು ಈ ಸಂದರ್ಭದಲ್ಲಿ ಚೀನಾದ E-17 ಯುದ್ಧ ಬಾಂಬ್ಗಳನ್ನು, ಕ್ಷಿಪಣಿಗಳನ್ನು, ಯುದ್ಧ ವಿಮಾನಗಳನ್ನು ಇವನ್ನೆಲ್ಲ ಹೊಡೆದಿವ. ಇದಕ್ಕೆಲ್ಲ ನಾವು ಮೇಜರಾಗಿ ನೋಡ್ಬೇಕಂದ್ರೆ ಈ ಸ್ವದೇಶಿ ಯಾವ ರೀತಿ ನಮ್ಮಲ್ಲಿ ಕೆಲಸ ಮಾಡಿತಂತಂದ್ರೆ, ನಾವು ಯಾವ ರೀತಿ ನಮ್ಮ ಆಯುಧಗಳನ್ನು ನಿರ್ಮಿಸಿಕೊಂಡಿದ್ದೀವಿ ಅದೇ ರೀತಿ ನಮಗೆ ಅದು ಬೆನಿಫಿಟನ್ನು ಕೊಟ್ಟೈತಿ. ಯಾಕಂತಂದ್ರೆ ನಮ್ಮ ಈ ಬ್ರಹ್ಮೋಸ್ ಕ್ಷಿಪಣಿ ಏನೈತಲ್ಲ, ಎಕ್ಸ್ಪೆಷಲಿ ಅದನ್ನಂತೂ ಮರೆಯೋಕ್ಕಾಗಬಾರ್ದು. ಯಾಕಂತಂದ್ರೆ ಅದನ್ನು ತಡೆಗಟ್ಟಕ್ಕೆ ಜಗತ್ತಿನಾಗ ಯಾರಿಂದಲೂ ಸಾಧ್ಯ ಅಂತ ಹೇಳ್ಬಿಟ್ಟೈತಿ. ಯಾಕಂತಂದ್ರೆ ಮುಖ್ಯವಾಗಿ ಏನಾಗೈತೆ ಅಂತಂದರೆ, ಬ್ರಹ್ಮೋಸ್ ಅನ್ನೋದು ನಮ್ಮ ರಷ್ಯಾ ಮತ್ತು ಭಾರತ ಜಂಟಿಯಾಗಿ ನಿರ್ಮಿಸಿರುವ ಒಂದು ಯೋಜನೆ. ಇದು ಮುಖ್ಯವಾಗಿ ಯಾರ ಹತ್ರನೂ ಇದ್ರ ಟೆಕ್ನಾಲಜಿನೂ ನಾವು ಕೊಟ್ಟಿಲ್ಲ, ಕೆಲವೊಂದು ದೇಶಗಳನ್ನು ಹೊರತುಪಡಿಸಿ. ಇದು ಯಾವ ರೀತಿ ಅವರ ಕ್ಷಿಪಣಿಗಳನ್ನು ಏರ್ ಡಿಫೆನ್ಸ್ ಮಾಡ್ಕೋಬೇಕು, ಇದು ಯಾವ ರೀತಿ ಬರ್ತೈತಿ, ಯಾವ ರೀತಿ ನುಗ್ಗಿ ಹೊಡಿತೈತಿ ಅಂಥೇಳಿ ಅವ್ರಿಗೆ ಮನಸ್ಸಿನಾಗೂ ಅನಿಸಿರಲ್ಲ. ಅಂದರೆ ಇದು ಮುಖ್ಯವಾಗಿ ನಾವು ಏನು ನೋಡ್ಬೋದು ಇದ್ರ ಪ್ರಕಾರ ಅಂತಂದ್ರೆ, ಬ್ರಹ್ಮೋಸ್ ಅನ್ನೋದು ನಮಗೆ ಎಷ್ಟು ಆ ಸಂದರ್ಭದಲ್ಲಿ ಯಾವ ರೀತಿ ಹೋಗಿ ಹೊಡೆದೈತೆ ಅನ್ನೋದು ನಮಗೆ ಭಾಳ ಇಂಪಾರ್ಟೆಂಟ್ ಆಕತಿ. ತದನಂತರ ಇದರಲ್ಲಿ ರಫೇಲ್ ಯುದ್ಧ ವಿಮಾನಗಳು ಆಗ್ಯಾವು. ಇವು ಕೂಡ ನಮ್ಮ ಸೈನ್ಯಾಧಿಕಾರಿಗಳು ಜನರಲ್ ಹೇಳಿದ್ದಾರೆ, CDS ಮುಖ್ಯಸ್ಥರು ಕೂಡ ಹೇಳಿದ್ದಾರೆ. ತದನಂತರ ಇನ್ನು ತೇಜಸ್ ಯುದ್ಧ ವಿಮಾನ ಇದ್ರೊಳಗೆ ಆಗೈತಿ. ಆಮೇಲೆ ಏನಿದೆ ಇಸ್ರೇಲ್ ನಿರ್ಮಿತ ಸ್ಪೈಡರ್ ಕೂಡ ಇದರೊಳಗಡೆ ಭಾಗಿಯಾಗಿತ್ತು. ಇನ್ನು ಹಲವಾರು ದೇಶೀಯ ಯುದ್ಧ ವಿಮಾನಗಳು ಕೂಡ ನಮ್ಮಲ್ಲಿ ಈ ಆಪರೇಷನ್ ಸಿಂಧೂರು ಟೈಮಲ್ಲಿ ಅವಿರತ ಸಾಧನೆಗಳನ್ನ ಮಾಡಿದವು. ಈ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಮಾಡಬೇಕಾಗಿರೋದು ಇಷ್ಟೇ, ನಾವೆಲ್ಲರೂ ಭಾರತೀಯರು, ನಾವು ದೇಶಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು. ನಮ್ಮ ಭಾರತೀಯರೊಂದು ಯಾವುದೇ ಒಂದು ವ್ಯಕ್ತಿ ಏನಾದರೂ ಒಂದು ಕೊಡಬೇಕು ಅಂಥೇಳಿ ನಮ್ಮ ಭಾರತೀಯರ ಒಟ್ಟು ಹಿಂದೂ ಸಮಾಜದ ಒಂದು ಬೇಡಿಕೆ ಇದೆ. ಯಾಕಂತಂದ್ರೆ ದೇಶ ನಾವು ಮುಂದುವರಿಬೇಕಂದ್ರೆ ನಾವು ಮೊದಲು ಎಚ್ಚರ ಆಗಬೇಕು, ನಮ್ಮಿಂದಲೇ ಈ ಆರಂಭ ಆಗಬೇಕು. ತದನಂತರ ದೇಶ ಬೆಳೆದೈತಿ. ಮೊದಲು ನಾವೆಲ್ಲ ಹೇಳ್ದಂಗೆ ರಾಜಗುರು ಸುಖದೇವ್ ಬೇಕು, ಆದರೆ ನಮಗೆ ಬೇಡ, ಪಕ್ಕದ ಮನೆಯವರು ಬೇಕು. ಇದು ನಮ್ಮ ಭಾರತೀಯರ ಮಾನಸಿಕತೆಯಲ್ಲಿ ಹೋಗಬೇಕಾಗೈತಿ. ಇದು ನಮ್ಮ ಭಾರತ ದೇಶದ ಒಂದು ಅತ್ಯುನ್ನತ ಭಾಗವಾಗೈತಿ. ಇನ್ನು ಮುಂದಿನ ಭಾಗವನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಇನ್ನೂವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ